ಕುರಾನ್ ಪ್ರವಚನ ಕಾರ್ಯಕ್ರಮ ಉದ್ಘಾಟನೆ. ತಾಳಿಕೋಟೆ ಪಟ್ಟಣದ ಶ್ರೀ ಶರಣ ಮುತ್ಯ ದೇವಸ್ಥಾನ ಆವರಣದಲ್ಲಿ ಫೆಬ್ರವರಿ 21ರಿಂದ 23ರವರೆಗೆ ನಡೆಯಲಿರುವ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮದ ಕಾರ್ಯಾಲಯವನ್ನು ಶುಕ್ರವಾರ ಶ್ರೀ ಶರಣ ಮುತ್ಯ ದೇವಸ್ಥಾನದ ಎದುರುಗಡೆ ಇರುವ ವೀರೇಶ್ ಬಾಗೇವಾಡಿ ಬಿಲ್ಡಿಂಗ್ನಲ್ಲಿ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಕಾತ್ಸ್ಕತೇಶ್ವರ ಮಠದ ಮುಖ್ಯಸ್ಥರಾದ ವೇದಮೂರ್ತಿ ಶ್ರೀ ಮುರುಗೇಶ್ ವಿರಕ್ತ ಮಠ, ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಮುಖ್ಯ ಅತಿಥಿಗಳಾಗಿ ಶಾಸಕರಾದಂತಹ ಅಪ್ಪಾಜಿನವರು ಕೂಡ ಆಗಮಿಸುತ್ತಿದ್ದಾರೆ. ಮೂರನೆಯ ದಿನ ಪತ್ರಿಕಾ ಮಿತ್ರರಿಗೆ ನಾನು ಮತ್ತೊಮ್ಮೆ ಕುರಾನ್ ಪ್ರವಚನ ಸ್ವಾಗತ ಪ್ರವಚನ ಸಮಿತಿಯ ವತಿಯಿಂದ ತಮ್ಮೆಲ್ಲರನ್ನು ಈಗಾಗಲೇ ಅಧ್ಯಕ್ಷ ಮುಖ್ಯರು ಸ್ವಾಗತಿಸಿದ್ದಾರೆ. ಕುರಾನ್ ಪ್ರವಚನದ ತಾತ್ಕಾಲಿಕವಾಗಿ ಒಂದು ಕಾರ್ಯಾಲಯ, ಅದರ ಉದ್ಘಾಟನಾ ಸಮಾರಂಭ ಇದೀಗ ಇದನ್ನು ಉದ್ಘಾಟಿಸಿದಂತಹ ಜಮಾತೆ ಇಸ್ಲಾಮಿ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಾಗೂ ನಮ್ಮ ಕಾತ್ಸ್ಕತೇಶ್ವರ ಮಠದ ಮುಖ್ಯಸ್ಥರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಹಿರಿಯ ಪತ್ರಕರ್ತರಾದಂತಹ ಗೋರ್ಪಡೆಯವರು ಮತ್ತು ಸೈಯದ್ ಶಕೀಲ್ ಅಹಮದ್ ಕಾಜಿ ಅವರು, ಇರ್ಫಾನ್ ಕಾಜಿ ಅವರು, ಜಮಾತೆ ಇಸ್ಲಾಮಿ ಅಧ್ಯಕ್ಷರಾಗಿರುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಾವು ಈ ಪ್ರವಚನವನ್ನು ಮಾಡ್ತಾ ಇದ್ದೇವೆ. ತಮ್ಮೊಂದಿಗೆ ನಮ್ಮ ವಿನಂತಿ ಏನು ಅಂತ ಹೇಳಿದರೆ, ತಾವು ತಮ್ಮ ಕೈಯಲ್ಲಿರುವಂತಹ ಪತ್ರಿಕೆಯ ಮೂಲಕ ಈ ಸಮಾರಂಭದ ಈ 3 ದಿನಗಳ ಪ್ರವಚನಕ್ಕೆ ಜನರನ್ನು ಸೇರಿಸುವಂತಹ ನಿಟ್ಟಿನಲ್ಲಿ ತಾವು ಪ್ರಯತ್ನಿಸಬೇಕು. ಇದರ ಪ್ರಚಾರ ಪತ್ರಿಕೆಗಳ ಮೂಲಕ ಜನಕ್ಕೆ ಮುಟ್ಟಿಸುವಂತಹ ಕೆಲಸ ಮಾಡಬೇಕು ಅಂತ ನನ್ನ ವಿನಂತಿ. ತಾಲೂಕಿನಾದ್ಯಂತ ನಮ್ಮ ಏನೆಲ್ಲ ಕಾರ್ಯಕರ್ತರು ಹೋಗುತ್ತಾರೋ, ಎಷ್ಟು ಜನರಿಗೆ ಮುಟ್ಟುತ್ತಾರೋ, ಆದರೆ ಪತ್ರಿಕೆ ಮುಟ್ಟಿಸಿದಷ್ಟು ವ್ಯಾಪಕವಾದಂತಹ ಪ್ರಚಾರ ನಾವು ಖಂಡಿತ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಬಹಳ ಪ್ರಬಲವಾದಂತಹ ಒಂದು ರಂಗ, ಪತ್ರಿಕಾ ರಂಗ ಅಂತ ಹೇಳಿದರೆ ಬಹಳ ಪ್ರಬಲವಾದಂತಹ, ಅದರ ಮೂಲಕ ಜನರಿಗೆ ವಿಷಯ ತಿಳಿಸುವಂತಹ ಕೆಲಸ ಆಗಬೇಕು. ಮತ್ತು ಜನ ಅಪಾರ ಸಂಖ್ಯೆಯಲ್ಲಿ ಬಂದು ಯಶಸ್ವಿಯಾದರೆ ಅದರ ಪ್ರಥಮ ಶ್ರೇಯಸ್ಸು ಖಂಡಿತ ತನ್ನೆಲ್ಲ ಪತ್ರಕರ್ತರಿಗೆ ಸಲ್ಲುತ್ತದೆ ಅನ್ನುವಂಥದ್ದು ಕೂಡ ನಾನು ಬಹಳ ಅಭಿಮಾನದಿಂದ ಮತ್ತು ಆ ರೀತಿ ಆಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ತಮಗೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. 21ರಂದು ನಡೆಯಲಿರುವಂತಹ ಈ ಒಟ್ಟು 3 ದಿನಗಳ ಕಾಲ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಈಗಾಗಲೇ ನಗರದಲ್ಲಿ 2 ಬಾರಿಗೆ ಪ್ರವಚನಕ್ಕೆ ಆಗಮಿಸಿ ತಮ್ಮ ಬಹಳ ಉತ್ತಮವಾದಂತಹ ಒಂದು ಪ್ರಭಾವವನ್ನು ನಗರದ ಜನತೆಯ ಮೇಲೆ ಬೀರಿರುವಂತಹ ಖ್ಯಾತ ಪ್ರವಚನಕಾರರಾದಂತಹ ಜನಾಬ್ ಮೊಹಮ್ಮದ್ ಮುನೀರ್ ಅವರು ನಡೆಸಿಕೊಡಲು, ಪ್ರಥಮ ದಿನ ಕೊಡೇಕಲ್ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಶಿವಕುಮಾರ ಶ್ರೀಗಳು ಸಾನ್ನಿಧ್ಯ ವಹಿಸುವರು. ಆನಂತರ ಕಾತ್ಸ್ಕತೇಶ್ವರ ಮಠದ ಇಲ್ಲಿನ ಬಹಳ ಖ್ಯಾತ ಮತ್ತು ಐತಿಹಾಸಿಕವಾದಂತಹ ಧರ್ಮಸ್ಥಳ ಕ್ಷೇತ್ರ ಪೀಠಾಧಿಪತಿಗಳು ಮಹಾಸ್ವಾಮಿಗಳು ಶ್ರೀ ಶರಣ ಮುತ್ಯ ಅವರು ಮೂವರ ಸಾನ್ನಿಧ್ಯದಲ್ಲಿ ಪ್ರಥಮ ದಿನ ಅಮಲು ಪದಾರ್ಥಗಳು, ಅಮಲು ಮುಕ್ತ ಸಮಾಜ ಮತ್ತು ಯುವ ಜನತೆ
ಈ ವಿಷಯ ಮೊಹಮ್ಮದ್ ಖಾಜಿ, ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಉಪಾಧ್ಯಕ್ಷ ಮೊಹಮ್ಮದ್ ಯೂಸುಫ್ ಕಣ್ಣಿ, ಹಿರಿಯ ಪತ್ರಕರ್ತ ಜಿಟಿ ಗೋರ್ಪಡೆ, ಪ್ರವಚನಕಾರ ಲಾಲ್ ಹುಸೇನ್ ಕಂದಗಲ್, ಕಸಾಪ ಅಧ್ಯಕ್ಷ ಆರ್ಎಲ್ ಕೊಪ್ಪದ್, ವಿಕಾಸ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ವೀರೇಶ್ ಭಾಗೇವಾಡಿ, ಅಧ್ಯಕ್ಷ ಮುಜಾಹಿದ್ ನಮಾಜ್ ಕಟ್ಟಿ, ಪ್ರವಚನ ಸಂಚಾಲಕ ಸೈಯದ್ ಇರ್ಫಾನ್ ಖಾಜಿ ಹಾಗೂ ಜಮಾತ್ ಕಾರ್ಯಕರ್ತರು ಇದ್ದರು. ದೇವು ಕುಂಚಬಾಳ್, C9 ಕನ್ನಡ, ತಾಳಿಕೋಟೆ.